ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯ ವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೇಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣಮಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನಮಂ ಸ್ಪಷ್ಟಸುಭಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕಬಲಪ್ರೋನ್ನತಿಸ್ಥೈರ್ಯಧೈರ್ಯಸ್ವಾಭಾವ್ಯಾಧಿಕ್ಯತೇಜಸ್ಸುಮತಿದಮಶಮೇಶ್ವಸ್ಯ ತುಲ್ಯೋ ನ ಕಶ್ಚಿತ್ ಶೇಷೋ ರುದ್ರಸ್ಸುಪರ್ಣೋऽಪ್ಯುರುಗಣಸಮಿತೋ ನೋ ಸಹಸ್ರಾಂಶತುಲ್ಯಾಃ. ಅಸ್ಯೇತ್ಯಸ್ಮಿನ್ಮದಂಶಂ ಪದಮಹಮಮುನಾ ಸಾರ್ಧಮೇವೋಪಭೋಕ್ಷೆ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಿಥ್ಯಾಸಿದ್ಧಾಂತದುರ್ಧ್ವಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರನ್ ರಘೂತ್ತಮಗುರುನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನಮಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಸ್ವಯಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾತ್ ಮಹಾಭಾರತಕೃದ್ಭವೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀಮನ್ ಮಹಾಭಾರತದ ಸಭಾಪರ್ವದ ದ್ಯೂತ ಪರ್ವದಲ್ಲಿ ಜೂಜಾಟ ನಡೆದಿದೆ. ಧರ್ಮರಾಜ ಜೂಜಿನ ಅಮಲಿನಲ್ಲಿ ತನ್ನದನ್ನೆಲ್ಲ ಕಳೆದುಕೊಳ್ಳಬಾರದ್ದನ್ನೆಲ್ಲ ಕಳಕೊಂಡ. ತನ್ನದ್ದನ್ನೆಲ್ಲ ಕಳೆದುಕೊಂಡ, ತನ್ನನ್ನು ತಾನು ಕಳಕೊಂಡ. ಮನುಷ್ಯ ತನ್ನದನ್ನೆಲ್ಲ ಕಳೆದುಕೊಂಡ್ರೆ ಮತ್ತೆ ಮರಳಿ ಪಡಿಲಿಕ್ಕೆ ತಾನಿದ್ದಾನೆ. ತನ್ನನ್ನೇ ತಾನು ಕಳಕೊಂಡ್ರೆ ಏನನ್ನು ಪಡಿಲಿಕ್ಕೂ ಯಾರೂ ಇಲ್ಲ.
ಹಾಗಾಗಿ ಮನುಷ್ಯ ತನ್ನನ್ನು ತಾನು ಕಳೆದುಕೊಳ್ಳಬಾರದು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಇಷ್ಟಸ್ಯ ಆತ್ಮಾವಧಿರ್ಯತಃ, ಎಲ್ಲ ವಸ್ತುವನ್ನು ಕಳ್ಕೊಂಡ್ರೆ ಮತ್ತೆ ಗಳಿಸುವುದಕ್ಕೆ ಸಾಧ್ಯ, ತನ್ನನ್ನು ತಾನು ಕಳೆದುಕೊಂಡ್ರೆ ಏನನ್ನೂ ಗಳಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತನ್ನನ್ನು ತಾನು ನಾಶ ಮಾಡಿಕೊಳ್ಳಬಾರದು ಅಂತ ಮಾತ ಹೇಳ್ತಾರೆ. ನಾಶ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲಿ ಬೌದ್ಧರಿಗೆ ಉತ್ತರವನ್ನ ನಾಶ ಮಾಡಿಕೊಳ್ಳಬಾರದು ಅಂತೂ ಅದರಿಂದ ಅಭಿಪ್ರಾಯವನ್ನು ತೆಗೆಯಬಹುದು. ಹಾಗೆ ಧರ್ಮರಾಜ ಎಲ್ಲವನ್ನೂ ಕಳಕೊಂಡ, ರಾಜ್ಯ ಕಳಕೊಂಡ ದೊಡ್ಡದಲ್ಲ, ಮತ್ತೆ ಅದನ್ನು ಪಡಿಬಹುದಿತ್ತು. ತನ್ನ ಸಹೋದರರನ್ನು ಕಳಕೊಂಡ, ಸೋತು ಬಿಟ್ಟ, ಕೊನೆಗೆ ತನ್ನ ಹೆಂಡತಿ ಅವಳನ್ನು ಸೋತ, ತಾನು ತನ್ನನ್ನು ಸೋತ. ಹೀಗಾಗಿ ಆ ಜೂಜಿನ ಅಮಲು, ಜೂಜಿನ ಮದ ಇಷ್ಟಾಗಿ ಏರಿತ್ತಲ್ಲ, ತಾನು ತನ್ನನ್ನು ತಾನು ಕಳೆದುಕೊಳ್ಳಬಾರದು ಅಂತನ್ನುವ ಎಚ್ಚರವೂ ಅವನಿಗೆ ಉಳಿಯದಷ್ಟು ಅವನಿಗೆ ಅದರಲ್ಲಿ ಅಮಲಿನಲ್ಲಿ ಅವನು ಮುಳುಗಿದ್ದ. ಹಾಗಾಗಿ ಮದಭರಿತರಾಗಿರುವಂತಹ ಧರ್ಮರಾಜ ಅತಿ ಘೋರವಾಗಿರುವಂತಹ ಅಪಾಯಕ್ಕೆ ಈಡಾದ. ಆ ಘೋರ ದುಃಖದಲ್ಲಿ ಒದ್ದಾಡ್ತಾ ಇದ್ದಾನೆ ಒಂದರ್ಥದಲ್ಲಿ. ಆಗ ಕರೆದುಕೊಂಡು ಬರುವ ಪ್ರಸಂಗ ಬಂತು. ದುಶ್ಯಾಸನನಿಗೆ ಹೇಳಿದ ದುರ್ಯೋಧನ, ದುಶ್ಯಾಸನ ಹೋಗಿ ಅವಳನ್ನು ಎಳೆದುಕೊಂಡು ತರ್ತಾ ಇದ್ದಾನೆ. ಅವಳ ಕೂದಲು ಹಿಡಿದು ಎಳೆದುಕೊಂಡು ತರ್ತಾ ಇರುವ ಸಂದರ್ಭದಲ್ಲಿ ಬಹಳ ದುಃಖದಿಂದ ಎಲ್ಲರಿಗೆ ಮೊರೆಯಿಟ್ಲು, ನನ್ನನ್ನು ಕಾಪಾಡಿ, ನನ್ನನ್ನು ಈ ದುಷ್ಟನಿಂದ ಬಿಡಿಸಿ, ನನ್ನ ಮಾನವನ್ನು ಉಳಿಸಿ. ನಿಮಗೂ ಈ ಥರ ಮಕ್ಕಳಿದ್ದಾರಲ್ಲ, ನಿಮಗೂ ಈ ಥರ ನನ್ನ ಪೋಲ್ವ ಮಕ್ಕಳಿದಾರಲ್ಲ, ಹೆಣ್ಮಕ್ಕಳು ಇಲ್ವೇ ಅಂತ ಬಹಳವಾಗಿ ಕನಿಕರವನ್ನು ಹುಟ್ಟಿಸುವಂತೆ ಅತ್ತಿದ್ದಾಳೆ, ಶೋಕಪಟ್ಟಿದ್ದಾಳೆ. ದ್ರೌಪದಿಯ ಶೋಕ ಯಾರ ಹೃದಯಕ್ಕೂ ತಟ್ಟಲಿಲ್ಲೋ ಏನೋ, ಅಥವಾ ಅವಳ ಶೋಕ ಯಾರಿಗೆ ತಟ್ಟಿದರೂ ಯಾರೂ ದುರ್ಯೋಧನನಿಂದ ಭಯಪಡದೆ ದುರ್ಯೋಧನನಿಗೆ ಎದುರು ಹಾಕಿಕೊಂಡು ವಿರೋಧ ಮಾಡುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಭೀಷ್ಮಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಭೀಷ್ಮಾಚಾರ್ಯರಿಗೆ ದ್ರೌಪದಿ ಕೇಳ್ತಾಳೆ, ಏನ್ ಸ್ವಾಮಿ, ಏನಿದು ನ್ಯಾಯ, ಸರಿಯಾಯಿದು ಅಂತ ಕೇಳಿದರೆ ಭೀಷ್ಮಾಚಾರ್ಯರು, ನನಗೆ ಗೊತ್ತಿಲ್ಲಮ್ಮ, ಇದು ಬಹಳ ಸೂಕ್ಷ್ಮ, ಇದು ಧರ್ಮ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅರೆ, ಒಂದು ಹೆಣ್ಣನ್ನ ಸಭೆಯ ಮಧ್ಯಕ್ಕೆ ತಂದು ಏಕವಾಸಸಿಯಾಗಿರುವಂತಹ ಆ ಹೆಣ್ಣು ಮಗಳನ್ನು ಅವಮಾನ ಮಾಡ್ತಾ ಇದ್ದದ್ದನ್ನು ನೋಡಿ ಇದು ಧರ್ಮ ಸೂಕ್ಷ್ಮದಿಂದ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವ ಭೀಷ್ಮಾಚಾರ್ಯರ ಏನಿದು ಅಸಹಾಯಕತೆ? ಇಷ್ಟು ಯಾಕೆ ಅಸಹಾಯರಾದರು? ಯಾಕೆ ಅವರಿಗೆ ಧರ್ಮವನ್ನು ಹೇಳುವ ಸಾಮರ್ಥ್ಯ ಉಳಿಲಿಲ್ಲ? ಹಾಗಾದರೆ ಧರ್ಮ ಇದು ಜ್ಞಾನವಿರಲಿಲ್ವೇ ಅವರಿಗೆ? ಜ್ಞಾನ ಲೋಪವಾಗಿತ್ತೋ? ಏನಾಗಿತ್ತು ಅವರಿಗೆ? ವೇದ ವಿದ್ಯೆ ಓದಿಲ್ಲ, ಧರ್ಮಶಾಸ್ತ್ರ ತಿಳಿದಿಲ್ಲ, ಇತಿಹಾಸ ಪುರಾಣಗಳನ್ನು ನೋಡಿಲ್ಲ, ಅವರು ಏನು ಮಾಡಿಲ್ಲ, ಎಲ್ಲವನ್ನೂ ಮಾಡಿದ್ದಾರೆ. ಎಲ್ಲವನ್ನು ಮಾಡಿಯೂ ಕೂಡ ಅವರಿಗೆ ಯಾಕೆ ಆ ವಿಧವಾದಂತಹ ಧರ್ಮವನ್ನು ಹೇಳುವಂತಹ ಪ್ರಸಂಗ ಬಂದಾಗಲೂ ಹೇಳುವ ಧೈರ್ಯವನ್ನು ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಜ್ಞಾನ ಬೇರೆ, ಜ್ಞಾನ ಬೇರೆ, ಧೈರ್ಯ ಬೇರೆ. ಧೈರ್ಯಕ್ಕೆ, ಧರ್ಮವನ್ನು ಹೇಳುವಂತಹ ಧೈರ್ಯಕ್ಕೆ ಅದಕ್ಕೆ ನಿಸ್ಪೃಹತೆ ಬೇಕು. ನಿಸ್ಪೃಹತೆ ಇದ್ದವನಿಗೆ ಮಾತ್ರ ಧರ್ಮವನ್ನು ಹೇಳುವುದು ಸಾಧ್ಯವಾಗುತ್ತೆ. ಯಾವುದು ಸಸ್ಪೃಹನೋ ಅವನಿಗೆ ಧರ್ಮವನ್ನು ಹೇಳುವುದು ಸಾಧ್ಯವಾಗುವುದಿಲ್ಲ. ಧರ್ಮ ಎಷ್ಟು ಗೊತ್ತಿದ್ರೂ ಅದು ಗೊಂದಲಕ್ಕಾಗತ್ತೆ. ಅವನು ಹೇಳುವ ಪ್ರಸಂಗದಲ್ಲಿ ಹೇಳುವುದಿಲ್ಲ. ಹೇಳಿದರೆ ಎಲ್ಲಾದರೂ ಅಪಾಯವಾಗತ್ತೆ ಅಂತ ಅವನು ಭಯಪಡ್ತಾನೆ. ಧರ್ಮವನ್ನು ಹೇಳಿಬಿಟ್ರೆ ತಾನು ಅಪ್ರಿಯನಾಗ್ತೇನೆ ಅಂತನೋ ಹೆದರಿಕೆ ಇದೆ ಅವನಿಗೆ. ಆ ಭಯದಿಂದ ಅವನು ದೂರವಾಗ್ತಾನೆ. ಯಾಕೆ ಹೇಳಬೇಕು ನಾವು?
ಇದು ಮನುಷ್ಯನ ತಿಳುವಳಿಕೆಗೆ ಬರಬೇಕು. ಮನುಷ್ಯನಿಗೆ ಜ್ಞಾನ ಬೇರೆ, ಹೇಳುವುದಕ್ಕೆ ಧರ್ಮವನ್ನ, ನೀತಿಯನ್ನ, ತತ್ವವನ್ನ ಬೋಧಿಸುವ ಧೈರ್ಯ ಬೇರೆ. ಇದನ್ನ ಅತ್ಯಸಾಧಾರಣ ಮಟ್ಟದಲ್ಲಿ ಪಡೆದ ಮಹಾದೇವತೆ ಭೀಮಸೇನ ದೇವರು. ಅತ್ಯಂತ ಅಸಾಧಾರಣ ಲೆಕ್ಕದಲ್ಲಿ ಮೊತ್ತದಲ್ಲಿ ಪಡೆದ ಮಹಾಗುರುಗಳು ಭೀಮಸೇನ ದೇವರು. ಅವರು ಮಾತ್ರ ಈ ಧರ್ಮವನ್ನು ಯಾವ ಸಂದರ್ಭದಲ್ಲೂ ಹಿ ಕುಡ್ ಕಾಲ್ ಎ ಸ್ಪೇಡ್ ಅಂತ ಹೇಳಿದಂತೆ ಯಾವ ಸಂದರ್ಭದಲ್ಲೂ ಎಂಥ ಪ್ರಸಂಗದಲ್ಲೂ ಯಾರನ್ನೂ ಸ್ಪಷ್ಟವಾಗಿ ಇದು ಧರ್ಮ, ಇದು ಅಧರ್ಮ, ಇದು ನ್ಯಾಯ, ಇದು ಅನ್ಯಾಯ ಎಂದು ಹೇಳುವಂತಹ ಧೈರ್ಯ ಅವರಿಗಿತ್ತು. ಮನುಷ್ಯನಿಗೆ ಒಳಗೆ ಅಂತಃಸತ್ವ ಇದ್ದರೆ ಮಾತ್ರ ಆ ವಿಧವಾದಂತಹ ಶಬ್ದಗಳು ಬರ್ತದೆ. ಇಲ್ಲದೆ ಇದ್ದರೆ ಮನುಷ್ಯ ಎಲ್ಲ ಹೊತ್ತಿನಲ್ಲೂ ಕಾಂಪ್ರಮೈಸ್ ಮಾಡಿಕೊಳ್ಳುವುದಕ್ಕೆ ಹೋಗ್ತಾನೆ. ಇದನ್ನು ನಾವು ಭೀಷ್ಮಾಚಾರ್ಯರ ಸಂದರ್ಭದಲ್ಲಿ ನೋಡ್ತೇವೆ. ಭೀಷ್ಮಾಚಾರ್ಯರೇ ಈ ಮಾತಿಗೆ ಹೌದು ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾತುಗಳಾಯಿತು. ಕೊನೆಗೆ ಯುದ್ಧ ಮುಗಿದ ಮೇಲೆ ಅವರು ಧರ್ಮೋಪದೇಶವನ್ನು ಮಾಡುವ ಸಂದರ್ಭದಲ್ಲಿ, ಶಾಂತಿ ಪರ್ವ, ಅನುಶಾಸನ ಪರ್ವಗಳ ದೀರ್ಘವಾದ ಧರ್ಮೋಪದೇಶವನ್ನು ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಹೋಗಿ ಕೇಳ್ತಾಳೆ, ಸ್ವಾಮಿ ಎಷ್ಟೆಲ್ಲ ಧರ್ಮಗಳನ್ನು ಹೇಳಿದ್ರಿ, ಎಂಥ ಅದ್ಭುತವಾಗಿತ್ತು. ಇಷ್ಟೆಲ್ಲ ಧರ್ಮವನ್ನು ಹೇಳುವ ನಿಮ್ಮಂತಹ ಮಹಾ ದೊರೆಗಳಿಗೆ, ಜ್ಞಾನಿಗಳಿಗೆ, ಪಂಡಿತರಿಗೆ ಅವತ್ತಿನ ದಿನ ನನ್ನ ಅಸಹಾಯಕವಾದ ಪರಿಸ್ಥಿತಿಯಲ್ಲಿ, ನನ್ನ ಕ್ಲೇಶದ ಅತೀ ದುಃಖದ ಸಂದರ್ಭದಲ್ಲಿ ನಾನು ದುಮ್ಮಾನ ಹಾಕಿ ಬೇಡಿದ್ರು ನನ್ನ ಬಗ್ಗೆ ಒಂದು ನ್ಯಾಯದ ಮಾತನ್ನ ಹೇಳಲಿಕ್ಕೆ ನಿಮಗಾಗಲಿಲ್ಲ, ಯಾಕಾಗಲಿಲ್ಲ ಅಂತ ಭೀಷ್ಮಾಚಾರ್ಯರಿಗೆ ಕೇಳಿದರೆ ಭೀಷ್ಮರು ಒಂದೇ ಮಾತು ಹೇಳ್ತಾರೆ, ಅರ್ಥಸ್ಯ ಪುರುಷೋ ದಾಸಃ ದಾಸಸ್ತ್ವರ್ಥೋ ನ ಕಸ್ಯಚಿತ್. ಒಂದು ಮಾತು ತಿಳಿಯಮ್ಮ, ನಾನು ಹಣದ ದಾಸನಾಗಿದ್ದೆ. ಅಂದು ಹಣವಂತನಾಗಿದ್ದ ದುರ್ಯೋಧನ, ಆ ದುರ್ಯೋಧನ ಹಣ ನನಗೆ ಬೇಕಾಗಿತ್ತು, ಅವನು ಕೊಟ್ಟರೆ ನನ್ನ ಹೊಟ್ಟೆ ನಡೀತಿತ್ತು, ಅದಕ್ಕಾಗಿ ಅವನ ದಾಸನಾಗಿದ್ದೆ. ಹಣಕ್ಕೆ ನಾನು ಕೈದೋಚಿ ಹೇಗೆ ನಾನು ಧರ್ಮವನ್ನು ಹೇಳಲಿಕ್ಕೆ ನನಗೆ ಸಾಧ್ಯವಾಯಿತು. ಹಾಗಾಗಿ ಪ್ರಾಯ ನನಗೆ ಆ ಗೊಂದಲದಲ್ಲಿ ನನಗೆ ಧರ್ಮವನ್ನು ಹೇಳುವುದು ಸಾಧ್ಯವಾಗಲಿಲ್ಲ. ನನಗೆ ಇವತ್ತು ಆ ದುರ್ಯೋಧನನ ಅನ್ನ ಉಂಡು ಆದ ರಕ್ತವೇನಿದೆ, ಆ ರಕ್ತ ನಿನ್ನ ಗಂಡನ ಬಾಣದಿಂದ ಒಂದೊಂದು ಛಿದ್ರದಿಂದಲೂ ಸ್ರವಿಸಿ ಹೋಗಿದೆ, ಹರಿದು ಹೋಗಿದೆ, ರಕ್ತ ಉಳಿದಿಲ್ಲ. ದುಷ್ಟರ ರಕ್ತ ಪೂರ್ಣವಾಗಿ ಸ್ರವಿಸಿ ಹೋದದ್ದರಿಂದ ನಾನು ಶುದ್ಧಾತ್ಮನಾಗಿದ್ದೀನಿ. ಇವತ್ತು ನಾನು ಹೇಳ್ತೇನೆ, ಅರ್ಥಸ್ಯ ಪುರುಷೋ ದಾಸಃ ದಾಸಸ್ತ್ವರ್ಥೋ ನ ಕಸ್ಯಚಿತ್. ನಿನಗೆ ಅಂದು ಬಹಳ ಅನ್ಯಾಯವಾಯಿತು, ತೀರ ಅನ್ಯಾಯವಾದದ್ದು. ಅದಕ್ಕೆ ತಕ್ಕ ಶಾಸನವಾಗಿ ಆ ದುರ್ಯೋಧನ ನಡೆದದ್ದು ಅತ್ಯಂತ ಸಂತೋಷದ ವಿಷಯ. ಧರ್ಮರಾಜ, ಪಾಂಡವರು ಅತ್ಯಂತ ಧಾರ್ಮಿಕರು, ಅವರಲ್ಲಿ ಯಾವ ದೋಷಗಳಿಲ್ಲ ಅಂತಾಗಿ ಶಾಂತಿ ಪರ್ವ, ಅನುಶಾಸನ ಪರ್ವದ ಉಪದೇಶ ಮಾಡುವ ಸಂದರ್ಭದಲ್ಲಿ ಭೀಷ್ಮರು ದ್ರೌಪದಿಯ ಮುಂದೆ ಈ ಮಾತನ್ನು ಹೇಳ್ತಾರೆ. ಈ ಮಾತಿನಿಂದ ನಮಗೆ ಗೊತ್ತಾಗತ್ತೆ ಮನುಷ್ಯನ ಜ್ಞಾನ ಎಷ್ಟು ಅವಶ್ಯಕವೋ ಆ ಜ್ಞಾನದ ಜೊತೆಗೆ ಅವನ ಅಂತಃಸತ್ವವೂ ಅಷ್ಟೇ ಅವಶ್ಯಕ. ಆ ಅಂತಃಸತ್ವದಿಂದ ಮನುಷ್ಯ ಜ್ಞಾನವನ್ನ ಮುಖರವನ್ನಾಗಿ ತಾನು ಸ್ಪಷ್ಟವಾಗಿ ಹೇಳುವುದು ಸಾಧ್ಯವಾಗತ್ತೆ. ಇಲ್ಲದೆ ಇದ್ರೆ ಹೇಳಲಿಕ್ಕಾಗುವುದಿಲ್ಲ ಅನ್ನುವಂತಹ ಮಾತನ್ನ ನಾವು ಕೇಳ್ತೇವೆ. ದ್ರೌಪದಿಯನ್ನ ಸಭೆಗೆ ಮಧ್ಯಕ್ಕೆ ತಂದಾಗ ಕರ್ಣ ಹೇಳಿದ, ಇವರೆಲ್ಲರ ಬಟ್ಟೆ, ಈ ದಾಸರು ಯಾಕೆ ಈ ಬಟ್ಟೆ ಉಟ್ಕೊಂಡು ಕೂಡಬೇಕು? ಶ್ರೀಮಂತರ ರಾಜರ ಬಟ್ಟೆಗಳನ್ನು ರಾಜರೇ ಉಡಬೇಕು, ದಾಸರು ಬಟ್ಟೆಗಳನ್ನು ಉಡಬಾರದು, ಆ ದಾಸರ ಬಟ್ಟೆಗಳನ್ನೆಲ್ಲ ಬಿಚ್ಚು ಅಂತ ಹೇಳಿ ದುಶ್ಯಾಸನನಿಗೆ ಹೇಳಿದಾಗ ಪ್ರತ್ಯೇಕವಾಗಿ ಹೇಳ್ತಾನೆ, ದ್ರೌಪದಿಯ ಬಟ್ಟೆಯನ್ನು ಬಿಚ್ಚಿಸಬೇಕು ಅಂತ ಹೇಳಿದಾಗ ಆಗ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು ತಮ್ಮಷ್ಟಕ್ಕೆ ತಾವೇ ಬಟ್ಟೆಯನ್ನು ಕಳೆದಿಟ್ಟು ಉತ್ತರೀಯವನ್ನು ತೆಗೆದಿಟ್ಟು ಒಲಕಲವನ್ನು ಉಟ್ಟು ಬಿಡುತ್ತಾರೆ. ಶಾಂತರಾಗಿ ಕೂತ್ಕೊಳ್ತಾರೆ. ಬಹಳ ದುಃಖದಿಂದ ಕ್ಷಮಾಗುಣವನ್ನು ಪೂರ್ಣ ಮಟ್ಟಕ್ಕೆ ಸಹನೆ ಮಾಡಿಕೊಂಡು ಅವರು ಕೂತ್ಕೊಳ್ತಾರೆ. ಆಗ ದ್ರೌಪದಿ ದೇವಿಯ ಬಟ್ಟೆಯನ್ನ ಬಿಚ್ಚುವುದಕ್ಕೆ ದುಶ್ಯಾಸನ ಕೈ ಹಾಕ್ತಾನೆ, ಎಳಿತಾನೆ, ಬಹಳವಾಗಿ ಎಳಿತಾನೆ. ಎಷ್ಟು ಎಳೆದರೂ ಪರಮಾತ್ಮನಿಗೆ ಅವಳು ಮೊರೆ ಹೊಟ್ಟದ್ದಕ್ಕೆ ಭಗವಂತ ಧರ್ಮವನ್ನು ಮಧ್ಯ ಮಾಡಿಕೊಂಡು ಧರ್ಮದ ನಿಮಿತ್ತದಿಂದ ಭಗವಂತ ಸಮಗ್ರವಾಗಿರುವಂತಹ ಕ್ಷೇಮವನ್ನು ಉಂಟು ಮಾಡಿದ.
ಅವಳಿಗೆ ಮಾನಭಂಗವಾಗುವ ಪ್ರಸಂಗದಲ್ಲಿ ಮಾನವನ್ನು ಕೊಟ್ಟು ರಕ್ಷಣೆ ಮಾಡಿದ ಪರಮಾತ್ಮ. ನಾನಾರಾಗ ವಿರಾಗಾಣಿ ವಸನನ್ಯಥ ವೈ ವಿಪ್ರಭೋ ಪ್ರಾದುರ್ಭವಂತಿ ಶತಶೋ ಧರ್ಮಸ್ಯ ಪರಿಪಾಲನಾ. ಧರ್ಮದ ಪರಿಪಾಲನ ಮಾಡಿದ್ದರಿಂದ ಅವಳಿಗೆ ಆ ವಿಧವಾದಂತಹ ಉತ್ತಮವಾಗಿರುವಂತಹ ರಕ್ಷಣೆಯಾಯಿತು. ಭಗವಂತ ರಕ್ಷಣೆ ಮಾಡುವಲ್ಲಿ ಸಂಶಯವಿಲ್ಲ ಎನ್ನುವಂತಹ ಒಂದು ದೊಡ್ಡ ಭರವಸೆಯ ಸಿದ್ಧಾಂತ, ಒಂದು ಅತಿ ಉಜ್ವಲವಾದ ಸಿದ್ಧಾಂತ. ಉಳಿದವರೆಲ್ಲರ ಪ್ರಸಂಗಗಳು ಒಂದೆರಡು ಸಣ್ಣ ಸಣ್ಣ ಪ್ರಸಂಗಗಳಿರಬಹುದು. ಆದರೆ ಹೆಣ್ಣು, ಭಾರತೀಯ ಹೆಣ್ಣು, ತತ್ರಾಪಿ ಪ್ರಾಚೀನ, ಅಂದಿನ ಕಾಲ, ಕುರು ದೇಶ, ಕುರು ವಂಶ, ಆ ವಂಶದ ದ್ರುಪದರಾಜನ ಮಗಳು, ಅಯೋನಿಜೆ, ಭೀಮಾದಿಗಳ ಮಡದಿ, ಇಷ್ಟು ಪಾಂಡುರಾಜನ ಸೊಸೆ, ಧೃತರಾಷ್ಟ್ರ ಮಾಮ ಕೂತಿದ್ದಾನೆ, ದುರ್ಯೋಧನಾದಿಗಳು ಮಾಡ್ತಾ ಇದ್ದಾರೆ, ಸ್ವಂತ ಬಳಗದವರು, ಅಣ್ಣ ತಮ್ಮಂದಿರು, ದೇವರರು, ಇಂಥವರೆಲ್ಲ ಇದ್ದಾಗ ಗಾಂಧಾರಿ ಇತ್ಯಾದಿಗಳು ನೋಡ್ತಾ ಇರುವ ಸಂದರ್ಭದಲ್ಲಿ, ಕುಂತಿ ಇತ್ಯಾದಿಗಳು ನೋಡ್ತಾ ಇರುವಾಗ, ಭೀಷ್ಮಾದಿಗಳು ಕಣ್ಣಿಟ್ಟು ನೋಡ್ತಾ ಇರುವಾಗ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರ ಸಾಕ್ಷಿಯ ಅವರ ಅಧ್ಯಕ್ಷತೆಯಲ್ಲಿ ಒಂದು ಹೆಣ್ಣಿಗೆ ಆದ ಇಂಥ ತೀರವಾದ ಅತಿ ಘೋರವಾದ ಅವಮಾನ ಜಗತ್ತಿನ ಯಾವ ಇತಿಹಾಸದ ಪುಟದಲ್ಲೂ ಎಂದೆಂದಿಗೂ ಆಗಿರಲಿಕ್ಕೆ ಸಾಧ್ಯವಿಲ್ಲ, ಎಲ್ಲೂ ಆಗಿಲ್ಲ. ಈ ವಿಧವಾದಂತಹ ಘೋರ ಅವಮಾನವನ್ನು ನೋಡ್ತಾ ಇರುವಾಗ ಕೃಷ್ಣ ತಾನು ತನ್ನ ಪೂರ್ಣ ವ್ಯಕ್ತಿತ್ವದ ಅಸ್ತಿತ್ವದ ಜಗತ್ತಿಗೆ ಪ್ರತ್ಯಕ್ಷ ಮಾಡಿಸುವಂತೆ ಪರಮಾತ್ಮ ತಾನು ವಸ್ತ್ರವನ್ನು ದಾನವಾಗಿ ಕೊಡ್ತಾನೆ. ಅಖಂಡವಾಗಿ ವಸ್ತ್ರಗಳು ಹರಿತದೆ. ಅಖಂಡವಾಗಿ ವಸ್ತ್ರಗಳು ಬಂದಾಗ ದುಶ್ಯಾಸನ ಸೋತು ಕೆಳಗೆ ಕೂಸಿದು ಬಿದ್ದು ಬಿಡ್ತಾನೆ. ಆಗ ಯದಾ ವಾಸ ದಿಗ್ದಿಗಿತ್ಯ ಶಿವಾಂ ವಾಚಂ ಉತ್ಸಜನ್ ಕೌರವನ್ ಪ್ರತಿ ಯದಾತು ವಾಸ ಸಂರಾಶಿ ಸಭಾ ಮಧ್ಯೆ ಸಯಾ ಸಮಾಚಿತಃ ತದಾ ದುಶ್ಯಾಸನ ಶ್ರಾಂತಃ ವ್ರೀಡಿತ ಸಮಪಾವಿಶತ. ಬಟ್ಟೆ ಮುಗಿತಾ ಇಲ್ಲ, ಇವನು ಶಕ್ತಿ ಕುಂದೋಗಿದೆ, ಕೆಳಗೆ ಕುಸಿದು ಬಿದ್ದ, ಬೆವರು ಸುರಿಸಿದ, ನಾಚಿಕೆಯಾಗಿದೆ, ಎಲ್ಲರೂ ಧಿಕ್ಕಾರ ಮಾಡ್ತಾ ಇದ್ದಾರೆ. ಭೀಮ ಉವಾಚ ಅಸ್ಯ ಪಾಪಸ್ಯ ದುರ್ಬುದ್ಧೇ ಭಾರತಾಪ ಸದಸ್ಯ ಚ ನಪಿಬೇಯಂ ಬಲಾದ್ವಕ್ಷೋ ಭಿತ್ವಾಚೆ ದುರುಧಿರಂ ಯುಧಿ. ನಮ್ಮ ಪಿತಾಮಹರ ಬ್ರಹ್ಮಾದಿ ದೇವತೆಗಳು ನನ್ನ ಅಣ್ಣಂದಿರಾದ ಬ್ರಹ್ಮದೇವರು ಯಾವ ಗತಿಯನ್ನು ಹೋಗ್ತಾರೆ ಆ ಗತಿಯನ್ನು ನಾನು ಹೊಂದುವುದು ಸಾಧ್ಯವಿಲ್ಲ, ಹೊಂದುವುದೇ ಬೇಡ. ದುಶ್ಯಾಸನ ಎದೆ ಬಗೆದು ಅಲ್ಲಿರುವ ರಕ್ತವನ್ನು ಪಾನ ಮಾಡದಿದ್ದರೆ ನಾನು ಎಂದಿಗೂ ಸದ್ಗತಿಯನ್ನು ಕಾಣುವುದು ಬೇಡ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಸುಜನ ಕ್ರೋಶತಿ ಮಾತ್ರ ಧೃತರಾಷ್ಟ್ರಂ ವಿಗರ್ಹಯನ್. ಆಗ ಎಲ್ಲ ಸಜ್ಜನರು ಕೂಡ ಬೈತಾ ಇದ್ದಾರೆ, ತಮ್ಮ ತಮ್ಮಲ್ಲಿ ಗುಟ್ಟು ಗುಟ್ಟಾಗಿ ಗುಜುಗುಜು ಮಾಡ್ತಾ ಪ್ರತಿಯೊಬ್ಬರೂ ಬೈತಾ ಇದ್ದಾರೆ. ಎಂಥ ಮೂರ್ಖ ಇವನು ದುರ್ಯೋಧನ, ತಿಳುವಳಿಕೆ ಇಲ್ಲ, ತಿಳಿಗೇಡಿ, ಬುದ್ಧಿ ಇಲ್ಲದವ, ಹೆಣ್ಣಿಗೆ ಈ ವಿಧವಾದ ಅವಮಾನವನ್ನು ಮಾಡ್ತಾ ಇದ್ದಾನೆ. ಅನೃತೆಯ ಫಲಾವಾಪ್ತಿ ತಸ್ಯಾಸೋರ್ಧಂ ಸಮಷ್ಣುತೆ ಇತ್ಯಾದಿಯಾಗಿ ಬಹಳವಾಗಿ ಹೇಳಿದ್ದಾರೆ. ಭೀಷ್ಮ ದ್ರೋಣಾದಿಗಳು ಎಲ್ಲರೂ ಸುಮ್ಮನಿದ್ರು, ಒಂದು ಮಾತುಗಳನ್ನು ಆಡ್ತಾ ಇಲ್ಲ. ಎಲ್ಲರಿಗೂ ದುಃಖವಾಗಿದೆ, ಆದರೆ ಆ ದುಃಖಕ್ಕೆ ಸರಿಯಾಗಿ ಪ್ರತೀಕಾರವನ್ನು ಮಾಡುವುದು ಅತ್ಯಂತ ಅವಶ್ಯಕ. ಆ ದುಃಖಕ್ಕೆ ಏನೂ ಪ್ರತೀಕಾರ ಇಲ್ಲ. ಇದು ತಪ್ಪು ಅಂತನ್ನುವ ಶಬ್ದ, ಒಂದು ಶಬ್ದ ಬಾಯಿಯಿಂದ ಬರಲಿಲ್ಲ ಅವರಿಗೆ. ಅದನ್ನು ತಡೆದು ನಿಲ್ಲಿಸುವಂತಹ ಪ್ರಸಂಗವಂತೂ ಮಾಡಲೇ ಇಲ್ಲ, ಆ ಸಾಹಸವಂತೂ ಮಾಡಲೇ ಇಲ್ಲ. ಹಾಗಾಗಿ ಅದೇ ರೀತಿಯಾಗಿ ನಿಂತಿದ್ದಾರೆ, ಸುಮ್ಮನೆ ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ಪುರಸ್ತಾತ್ ಕರಣೀಯಮ್ಮೇ ನಕೃತಂ ಕಾರ್ಯಮುತ್ತರಂ. ನಾನು ಮೊಟ್ಟ ಮೊದಲು ಬಂದ ತಕ್ಷಣಕ್ಕೆ ನಿಮಗೆಲ್ಲ ನಮಸ್ಕಾರ ಮಾಡಬೇಕಾಗಿತ್ತು, ನಮಸ್ಕಾರ ಮಾಡಲಿಕ್ಕಾಗಲಿಲ್ಲ, ನಾನು ತಪ್ಪು ಮಾಡಿದೆ, ನಾನು ವಿವಶಳಾಗಿದ್ದೆ, ಹಾಗಾಗಿ ಈಗ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾಳೆ. ಮಾಡಿದ ಮೇಲೆ ಯಾಂ ನಮೃಷ್ಯಂತಿ ವಾತೇನ ಸ್ಪೃಶ್ಯಮಾನಂ ಗೃಹೇ ಪುರ ಸ್ಪೃಶ್ಯಮಾನಂ ಸಹಂತೆದ್ಯ ಪಾಂಡವಸ್ತಂ ದುರಾತ್ಮನ. ಜೋರಾಗಿ ಗಾಳಿ ಬಂದು ದ್ರೌಪದಿಯನ್ನು ಮುಟ್ಟಿದರೂ ಕೂಡ ಸಹನೆ ಮಾಡದಿರುವ ಪಾಂಡವರು ಇಂದು ದುಶ್ಯಾಸನ ಅವಳನ್ನು ಎಳೆದು ತಂದರೂ ಕೂಡ ಸಹನೆ ಮಾಡ್ತಾ ಇದ್ದಾರೆ ಪಾಂಡವರು. ಇವರ ಸಹನೆಗೆ ಏನಂತ ಹೇಳಬೇಕು ಅಂತ ಅನೇಕರು ಕನಿಕರಪಟ್ಟಿದ್ದಾರೆ, ದುಃಖಪಟ್ಟಿದ್ದಾರೆ. ಧರ್ಮ್ಯಾಂ ಸ್ತ್ರಿಯಂ ಸಭಾಂ ಪೂರ್ವೇ ನನಯಂತೀತಿ ನ ಶ್ರುತಂ ಸನಷ್ಟ ಕೌರವೇಯೇಷು ಪೂರ್ವೋ ಧರ್ಮ ಸನಾತನಃ. ದ್ರೌಪದಿ ಹೇಳ್ತಾಳೆ, ಹೆಣ್ಣು ಸ್ತ್ರೀ, ಧರ್ಮದ ಸ್ತ್ರೀಯನ್ನ ಸಭೆಗೆ ಮಧ್ಯದಲ್ಲಿ ತಂದು ಅವಳನ್ನು ನಿಲ್ಲಿಸುವುದೇ ಮಹಾ ಅಪರಾಧ. ಈ ಕೆಲಸ ಎಂದೆಂದಿಗೂ ಆಗಿಲ್ಲ. ಅಂಥ ಪಾಪದ ಕೆಲಸವನ್ನ ಇಂದಿನ ದಿನ ಕೌರವರು ಮಾಡ್ತಾ ಇದ್ದಾರೆ. ಹಾಗಾಗಿ ಧರ್ಮ ಪೂರ್ಣವಾಗಿ ನಶಿಸಿದೆ. ಇನ್ನು ಇದರ ಫಲ
ಅವರೇ ಯಾವಾಗ ಅನುಭವಿಸ್ತಾರೆ ಗೊತ್ತಿಲ್ಲ. ಸನಷ್ಟ ಕೌರವೇಯೇಷು ಪೂರ್ವೋ ಧರ್ಮ ಸನಾತನಃ ವಾಸುದೇವಸ್ಯ ಚ ಸಖಿ. ನಾನು ಕೃಷ್ಣನ ಗೆಳತಿಯಾಗಿ, ಕೃಷ್ಣನ ಅತ್ಯಂತ ಪ್ರೀತಿ ಪಾತ್ರಳಾಗಿ, ಇಷ್ಟು ನನ್ನ ಮೇಲೆ ಕೃಷ್ಣ ಪ್ರೀತಿ ಮಾಡ್ತಾನೆ. ಭೀಮ, ಧರ್ಮ, ಅರ್ಜುನ, ನಕುಲ ಸಹದೇವರು ನನ್ನ ಗಂಡಂದಿರು, ಪಾಂಡುರಾಜ ನನ್ನ ಮಾವ, ಧೃತರಾಷ್ಟ್ರ ನನ್ನ ಮಾವ, ಈ ಕಡೆಗೆ ದ್ರುಪದರಾಜ ನನ್ನ ತಂದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ನನಗೆ ಈ ವ್ಯವಸ್ಥೆ ಬಂದಿದೆ. ತಾಮಿಮಾಂ ಧರ್ಮರಾಜಸ್ಯ ಭಾರ್ಯಾಂ ಸದೃಶ ವರ್ಣಜಾಂ ಬ್ರೂತ ದಾಸೀಂ ಅದಾಸೀಂ ವಾ ಯತ್ಕರಿಷ್ಯಾಮಿ ಕೌರವಾಹ. ನೀವು ಹೇಳಿ, ನಾನು ನಿಜವಾಗಿ ದಾಸಿಯೋ ಅಲ್ಲವೋ? ಎಲ್ಲ ಕೌರವರು, ಎಲ್ಲ ಜ್ಞಾನಿಗಳು, ಭೀಷ್ಮಾದಿಗಳು ಹೇಳಿ, ಧೃತರಾಷ್ಟ್ರ ಹೇಳಿ, ಪಾಂಡವರು ಹೇಳಿ, ಯಾರಾದರೂ ಹೇಳಲಿ, ಧರ್ಮರಾಜನನ್ನು ಬಿಟ್ಟು ಧರ್ಮರಾಜ ದಾಸ್ಯನಾದದ್ದಕ್ಕೆ ಧರ್ಮರಾಜನ ಮಡದಿಯಾಗಿ ನಾನು ಧರ್ಮರಾಜನ ಸೇವೆಯನ್ನು ಮಾಡಬೇಕೋ, ಅಥವಾ ಧರ್ಮರಾಜನ ಮಡದಿಯಾಗಿದ್ದರೂ ಧರ್ಮರಾಜನ ದಾಸಿಯಾಗದೆ ಪ್ರತ್ಯೇಕವಾಗಿ ದುರ್ಯೋಧನನ ದಾಸಿಯಾಗುವುದುಂಟೆ? ಎಂದಾದರೂ ಆಗಬಹುದೇ ನಾನು? ಇದನ್ನು ನನಗೆ, ಇದು ಧರ್ಮದ ಪ್ರಶ್ನೆ. ಈ ಧರ್ಮದ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಅತ್ಯಂತ ಅನಿವಾರ್ಯ. ನೀವೆಲ್ಲ ಕೊಡಲೇಬೇಕು, ಯಾರಾದರೂ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಪಡಿಸ್ತಾ ಇದ್ದಾಳೆ ದ್ರೌಪದಿ. ಆಗ ಉಕ್ತವಾನಸ್ಮಿ ಕಲ್ಯಾಣಿ ಧರ್ಮಸ್ಯ ಪರಮಾಗತಿ. ಅಮ್ಮ, ನಾನೇನು ಹೇಳಿ? ನಿನಗೆ ಹೇಳಿದೆ ಒಂದು ಮಾತು. ಭೀಷ್ಮರನ್ನು ಬಿಟ್ಟು, ಭೀಷ್ಮರು ನನಗೆ ಗೊತ್ತಿಲ್ಲ ಅಂತ ಉತ್ತರವನ್ನು ಹೇಳುವುದು ಬಿಟ್ಟು ಇನ್ನೇನು ಮಾತಾಡುವುದಿಲ್ಲ. ಉಳಿದವರು ಯಾರೂ ಏನೂ ಮಾತಾಡೋದಿಲ್ಲ. ಕೃಪಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ, ಯಾರೂ ಇಲ್ಲ. ಬಾಲ್ಮೀಕ ರಾಜ, ಭೂರಿಶ್ರವ, ಶಲ, ಅನೇಕ ಜನರು ಯಾರೂ ಧರ್ಮವನ್ನು ಹೇಳುತ್ತಿಲ್ಲ. ಅವರೆಲ್ಲ ಧರ್ಮ ತಿಳಿದವರಲ್ಲ ಅಂತ ತಿಳಿಬೇಡಿ, ಎಲ್ಲರೂ ಧರ್ಮವನ್ನು ತಿಳಿದವರು, ಮಹಾಧರ್ಮಜ್ಞರು. ಇಷ್ಟಾಗಿ ಯಾರೂ ಉತ್ತರವನ್ನು ಕೊಡ್ತಾ ಇಲ್ಲ, ಎಲ್ಲರೂ ಮೌನದಿಂದ ಇದ್ದಾರೆ. ಭಾರಿ ವಿಚಿತ್ರವಾಗಿರುವ ಪ್ರಸಂಗ ಬಂದಿದೆ. ಸೂಕ್ಷ್ಮತ್ವಾದ್ ಗಹನತ್ವಾಚ್ಚ ಕಾರ್ಯಸ್ಯ ಚ ಗೌರವಾತ್ ನೂನಮಂತಃಕುಲಸ್ಯ ಭವಿತಾ ನಚರಾದಿವ. ಒಂದು ಮಾತ್ರ ನಾನು ಹೇಳ್ತೇನೆ, ಧರ್ಮ ಸೂಕ್ಷ್ಮವಾಗಿದೆ, ನನಗೇನೂ ತಿಳಿತಾ ಇಲ್ಲ. ಆದರೆ ಇಷ್ಟು ನಿಶ್ಚಿತ, ನಮ್ಮ ಕುಲ, ಕೌರವ ಕುಲ ಇನ್ನು ನಾಶವಾಯಿತು, ಶೀಘ್ರದಲ್ಲಿ ಹಾಳಾಗಿ ಹೋಯಿತು. ಇಷ್ಟು ಮಾತ್ರ ನನಗೆ ಪೂರ್ಣ ಮನಸ್ಸಿಗೆ ಗೊತ್ತಾಗಿದೆ, ತಿಳಿದು ಹೋಗಿದೆ. ತಥಾ ಹಿ ಕುರವಃ ಸರ್ವೇ ಲೋಭಮೋಹ ಪರಾಯಣಾಃ ಕುಲೇಶು ಜಾತಃ ಕಲ್ಯಾಣಿ ವ್ಯಸನೈರಾಹತಾ ಭೃಶಂ ತವೇದಂ ವೃತ್ತಮೀದೃಶಂ. ಪಂಚಾಲಿ, ನೀನು ಮಾಡಿದ ಕಾರ್ಯ, ನೀನು ಮಾಡಿದ ವ್ಯವಹಾರ ಅತ್ಯಂತ ಸಮಂಜಸ, ಇದರಲ್ಲಿ ಯಾವ ದೋಷಗಳಿಲ್ಲ, ಇದು ಅತ್ಯಂತ ಶುದ್ಧವಾದದ್ದು. ಯತ್ಕೃಚ್ಛಮಪಿ ಸಂಪ್ರಾಪ್ತ ಧರ್ಮಮೇವ ಅನ್ವವೇಕ್ಷಸೆ. ನೀನು ಅತ್ಯಂತ ಕಷ್ಟದಲ್ಲಿದ್ದರೂ ಕೂಡ ಧರ್ಮವನ್ನೇ ಪರಿಪಾಲನೆ ಮಾಡ್ತಾ ಇದ್ದಿ, ಧರ್ಮವನ್ನು ಬಿಟ್ಟು ಏನೂ ನಿನ್ನ ಮನಸ್ಸಿಗೆ ಬರ್ತಾ ಇಲ್ಲ. ಏತೆ ದ್ರೋಣಾದಯಶ್ಚೈವ ವೃದ್ಧ ಧರ್ಮವಿದೋ ಜನಾಃ. ದ್ರೋಣ, ಕೃಪ, ಅಶ್ವತ್ಥಾಮ ಇತ್ಯಾದಿಗಳೆಲ್ಲ ನಾವಿದ್ದೇವೆ, ಋಷಿಗಳಿದ್ದಾರೆ, ಎಲ್ಲ ರಾಜರಿದ್ದಾರೆ. ಶೂನ್ಯೈ ಶರೀರೈಸ್ತಿಷ್ಠಂತಿ ಗತಾಸವ ಇವಾನತಾಹ. ತಲೆಬಾಗಿ ಪ್ರಾಣವಿಲ್ಲದ ಶರೀರಗಳು ಕೂತಂತೆ ಕೂತಿದ್ದಾರೆ. ಯಾರಿಗೂ ಏನೂ ತೋಚ್ತಾ ಇಲ್ಲ, ಯಾರಿಗೂ ಏನೂ ತೋಚ್ತಾ ಇಲ್ಲ. ಹಾಗೆ ಸುಮ್ಮನೆ ಮೌನವಾಗಿ ಮೂಕರಾಗಿ ಸುಮ್ಮನೆ ಗೊಂಬೆಗಳಂತೆ ಶವದಂತೆ ಕೂತಿದ್ದಾರೆ. ಗತಾಸವ ಇವಾನತಃ, ತಲೆಬಾಗಿ ಹೆಣದಂತೆ ಕೂತಿದ್ದಾರೆ ಎಲ್ಲರೂ. ಭೀಷ್ಮರು ಹೇಳುವ ಮಾತು, ಯುಧಿಷ್ಠಿರಸ್ತು ಪ್ರಶ್ನೆಸ್ಮಿನ್ ಪ್ರಮಾಣಮಿತಿ ಮೇಮತಿ. ಅಮ್ಮ ಹೋಗು, ಯುಧಿಷ್ಠಿರನನ್ನು ಕೇಳು, ಧರ್ಮರಾಜ ಏನು ಹೇಳ್ತಾನೋ ಅದನ್ನು ನೀನು ಮಾಡು, ನನಗಂತೂ ತಿಳಿತಾ ಇಲ್ಲ. ಅಜಿತಂ ವಾ ಜಿತಂ ವೇತಿ ಸ್ವಯಂ ವ್ಯಾಖ್ಯಾತುಮರ್ಹತಿ. ನೀನು ನಿನ್ನನ್ನು ಕಳೆದುಕೊಂಡಿದ್ದಾನೋ ಇಲ್ವೋ, ಇದನ್ನ ಧರ್ಮರಾಜನೇ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಿ. ನಾನು ಹೇಳಲಾರೆ, ನನಗೆ ಹೇಳಲಿಕ್ಕಾಗುವುದಿಲ್ಲ. ನೋಚುರ್ವಚಸ್ಸಾಧ್ವತವಾ ಅಥವಾ ಪ್ಯಸೋಧ್ವು ಮಿಹಿಕ್ಷಿತೋ ಧರ್ತರಾಷ್ಟ್ರಸ್ಯ ಭೀತಾಹ. ದುರ್ಯೋಧನನಿಂದ ಪ್ರತಿಯೊಬ್ಬರಿಗೆ ಹೆದರಿಕೆ, ಪ್ರತಿಯೊಬ್ಬರು ಭೀತರು, ಅವನಿಂದ ಎಲ್ಲರೂ ಪುಷ್ಟಾನ್ನರು. ಅವನು ಕೊಟ್ಟ ಅನ್ನವನ್ನು ತಿಂದು ಬದುಕಿದ ಜನ ಅಲ್ಲಿ ಸೇರಿದವರಲ್ಲ. ಯಾರಿಗೆ ಶಕ್ತಿ ಇಲ್ಲ, ಯಾರಿಗೆ ಸ್ವಂತಿಕೆ ಇಲ್ಲ, ಯಾರು ಸ್ವಪ್ರಕಾಶರಲ್ಲ, ಸ್ವಂತ ವಿಚಾರವಿಲ್ಲ. ಹೇಳಿದ್ದನ್ನು ಅವನೇನು ಹೇಳ್ತಾನೆ ರಾಜ, ಆ ರಾಜ ಹೇಳಿದ್ದಕ್ಕೆ ಅದನ್ನು ಮೀರುವ, ಅದನ್ನು ಉಲ್ಲಂಘಿಸುವ, ಅದು ತಪ್ಪು ಅಂತ ಹೇಳುವ ಸಾಮರ್ಥ್ಯ ಯಾರಿಗಿಲ್ಲದಾಗಿದೆ, ಯಾರಿಗಿಲ್ಲದಾಗಿದೆ. ಇದೇ ದ್ರೋಣಾಚಾರ್ಯರು ಶಿಲಂಛ ವೃತ್ತಿಯಿಂದ ಇದ್ದು ಸಭೆಗೆ ಬಂದು ಕೂತಿದ್ರೆ ಈ ವಿಧವಾದ ಪ್ರಸಂಗ ಬರ್ತಿತ್ತ ಅವರಿಗೆ? ಇದೇ ದ್ರೋಣಾಚಾರ್ಯರು ಅಶ್ವತ್ಥಾಮರಿಗೆ ಹಾಲು ಕುಡಿಸುವ ನೆವದಿಂದ ಅಲ್ಲಿ ಇಲ್ಲಿ ಹಾಲು ಹುಡುಕುವುದಕ್ಕಾಗಿ ದ್ರುಪದರಾಜನಿಗೆ ಹೋಗಿ ಅಲ್ಲಿ ಸಿಗದೆ ಇವರಿಗೆ ರಾಜರಾಗಿ ಗುರುಗಳಾಗಿ ತಾನು ಸಿಕ್ಕು ಅವರಿಂದ ಹಣವನ್ನು ಗಳಿಸಿ ಅವರಿಗೆ ಪರವಶರಾಗಿ ಇದ್ದಾಗ ಧರ್ಮವನ್ನು ಹೇಳುವ ಪ್ರಸಂಗವನ್ನು ಪೂರ್ಣವಾಗಿ ಕಳ್ಕೊಂಡ್ರು, ತಮ್ಮ ಸ್ವಾತಂತ್ರ್ಯವನ್ನೇ ಪೂರ್ಣವಾಗಿ ಕಳ್ಕೊಂಡ್ರು. ಮನುಷ್ಯ
ಎಷ್ಟೆಷ್ಟು ಲೋಭಾಸಕ್ತನಾಗ್ತಾನೋ, ಎಷ್ಟೆಷ್ಟು ಸಸ್ಪೃಹನಾಗ್ತಾನೋ ಅಷ್ಟಷ್ಟು ಮನುಷ್ಯ ತನ್ನ ಸತ್ವವನ್ನು ಕಳ್ಕೋತಾನೆ. ಎಷ್ಟು ಮನುಷ್ಯ ನಿಸ್ಪೃಹನಾಗಿ ಬೆಳಿತಾನೆ ಅಷ್ಟಷ್ಟು ಮನುಷ್ಯ ಶುದ್ಧನಾಗಿರ್ತಾನೆ. ಆದ್ದರಿಂದ ಹಾಗಾಗಿ ಮಹೀಕ್ಷಿತೋ ಧರ್ತರಾಷ್ಟ್ರಸ್ಯ ಭೀತಾಃ ಸ್ಮಯನ್ನಿವೇದಂ ವಚನಂ ಬಭಾಷೆ ಪಾಂಚಾಲರಾಜಸ್ಯ ಸುತಂ ತದಾನಿ. ಆಗ ಹುಬ್ಬು ಹಾರಿಸಿ ನಕ್ಕು ನಕ್ಕು ಅಟ್ಟಹಾಸದಿಂದ ದುರ್ಯೋಧನ ಮಾತಾಡ್ತಾನೆ. ತಿಷ್ಠತ್ವಯಂ ಪ್ರಶ್ನ ಉದಾರ ಸತ್ವೇ ಭೀಮೇರ್ಜುನೆ ಸಹದೇವೇ ತಥೈವ ಪತ್ಯೌಚತೆ ನಕುಲೆ ಅಜ್ಞಸೇನಿ ವದಂತೇತೆ ವಚನಂ ತತ್ಪ್ರಸೂತಂ. ಪಾಂಚಾಲಿ, ದ್ರೌಪದಿ, ನಿನ್ನ ಈ ಪ್ರಶ್ನೆ ಇದನ್ನು ನಿನ್ನ ಗಂಡಂದಿರಿಗೆ ನೀನು ಕೇಳಿದಿ, ಭೀಷ್ಮರಿಗೆ ಕೇಳು ಅಂತ ಹೇಳಿದಿ, ಎಲ್ಲ ಆಯಿತು, ಯಾರೂ ಉತ್ತರ ಕೊಡಲಿಲ್ಲ. ನಿಜ, ಇವರು ಯಾರೂ ಉತ್ತರ ಕೊಡುವುದು ಬೇಡ, ಬಿಟ್ಟು ಬಿಡು. ನನ್ನ ಒಂದು ಪ್ರಶ್ನೆಗೆ ಇವ್ರು ಯಾರಾದರೂ ಉತ್ತರ ಕೊಟ್ಟು ಬಿಟ್ಟರೆ ಸಾಕು, ನಾನು ನಿನ್ನನ್ನು ದಾಸ್ಯದಿಂದ ಮುಕ್ತನ ಮಾಡಿಬಿಡ್ತೇನೆ. ಒಂದೇ ಒಂದು ಪ್ರಶ್ನೆ, ಯಾರಾದರೂ ಹೇಳಿ ಪರಸ್ಪರವಾಗಿ, ಯಾರಾದರೂ ಅನೀಶ್ವರಂ ವಿಭ್ರವಂತ್ವಾಲಿಯ ಮಧ್ಯೆ. ಇಷ್ಟೆಲ್ಲ ಸಭೆ ನೆರೆದಿಯಲ್ಲ, ಇಷ್ಟೆಲ್ಲ ಸಭೆ ನೆರೆದ ಸಂದರ್ಭದಲ್ಲಿ ಧರ್ಮರಾಜ ನಮ್ಮ ಅಣ್ಣ ಅಲ್ಲ ಅಂತ ಭೀಮ ಹೇಳಿ, ಭೀಮ ಅರ್ಜುನ ನಕುಲ ಸಹದೇವ ಹೇಳಿ ಬೇಡ, ಭೀಮ ಅರ್ಜುನ ಇಬ್ಬರು ಹೇಳಿ ಬೇಡ, ಭೀಮ ಒಬ್ಬ ಹೇಳಿ ಸಾಕು. ಭೇದ ಹುಟ್ಟಿಸುವ, ಜಗಳ ಹುಟ್ಟಿಸುವ, ವೈಷಮ್ಯವನ್ನು ಮಾಡುವಂತಹ ಕುಬುದ್ಧಿ ಧೃತರಾಷ್ಟ್ರನಿಗೆ ದುರ್ಯೋಧನನಿಗೆ ಎಷ್ಟಾಗಿ ಇದೆ ನೋಡಿ. ಅವನನ್ನು ಹೇಳ್ತಾನೆ ಅದನ್ನ, ಅನೀಶ್ವರಂ ವಿಭ್ರವಂತ್ ವಾರ್ಯ ಮಧ್ಯೆ ಯುಧಿಷ್ಠಿರಂ ತವ ಪಾಂಚಾಲಿ ಹೇತೋ, ನಿನ್ನ ಕಾರಣಕ್ಕಾಗಿ ದ್ರೌಪದಿಯನ್ನ ಪಣಕ್ಕೆ ಇಟ್ಟದ್ದು ತಪ್ಪು ಮಾಡಿದ ಧರ್ಮರಾಜ, ಆದ್ದರಿಂದ ಧರ್ಮರಾಜ ನಮ್ಮ ಅಣ್ಣ ಅಲ್ಲ ಅಂತ ಒಬ್ಬ ಭೀಮ ಹೇಳಿ. ಕುರುವಂತು ಸರ್ವೇ ಚಾನೃತಂ ಧರ್ಮರಾಜನ್, ಧರ್ಮರಾಜ ಮಾಡಿದ್ದು ಪಾಪ, ಧರ್ಮರಾಜ ಮಾಡಿದ್ದು ಸುಳ್ಳು, ಧರ್ಮರಾಜ ಮಾಡಿದ್ದು ಮೋಸ, ಚೀಟ್ ಅಂತ ಒಂದು ಮಾತು ಹೇಳಿಬಿಡ್ಲಿ ಸಾಕು, ನಾನು ನಿನ್ನನ್ನು ದಾಸ್ಯದಿಂದ ಮುಕ್ತ ಮಾಡ್ತೀನಿ. ಪಾಂಚಾಲಿತ್ವಂ ಮೋಕ್ಷಸೇ ದಾಸಭಾವಾತ್ ಧರ್ಮೇ ಸ್ಥಿತೋ ಧರ್ಮಸುತೋ ಮಹಾತ್ಮ ಸ್ವಯಂ ಚೇದಂ ಕಥಯಂತ್ವಿಂದ್ರ ಕಲ್ಪ. ಯಾರು ಬೇಡ, ಸ್ವಯಂ ಧರ್ಮರಾಜ ಹೇಳಿ, ಸ್ವಯಂ ಧರ್ಮರಾಜ ಹೇಳಿ ನಾನು ತಪ್ಪು ಮಾಡಿದೆ ಅಂತ ಹೇಳಿಬಿಡ್ಲಿ, ನಿನ್ನನ್ನು ಬಿಟ್ಟುಬಿಡ್ತೀನಿ, ನಿನ್ನನ್ನು ಬಿಟ್ಬಿಡ್ತೀನಿ ನಾನು ಸಾಕು, ಇನ್ನೇನು ನನಗೆ ಬೇಕಾಗಿಲ್ಲ, ನಿನ್ನ ದಾಸ್ಯವನ್ನು ಕಳ್ಕೋತೀನಿ ನೀನು. ಸ್ವಯಂ ಚೇದಂ ಕಥಯಂತು ಇಂದ್ರಕಲ್ಪ ಈಶೋವಾತೆ ಹ್ಯನೀಶೋ ಥವೈಷ ವಾಕ್ಯಾದಸ್ಯ ಕ್ಷಿಪ್ರಮೇಕಂ ಭಜಸ್ವ. ಬೇಡ, ಇದು ಬೇಡ, ಯಾರೂ ಏನು ಹೇಳೋದು ಬೇಡ, ನೀನು ಹೇಳು, ಸ್ವಂತವಾಗಿ ನೀನು ಹೇಳು, ನಾನು ಇಂಥ ಒಬ್ಬ ಗಂಡನ ಜೊತೆಗೆ ನಾನು ಇರ್ತೇನೆ, ಧರ್ಮರಾಜ ನನಗೆ ಗಂಡ ಅಲ್ಲ ಅಂತ ನೀನು ಹೇಳಿಬಿಡು ಸಾಕು, ನಾನು ಅದಕ್ಕೂ ನಾನು ತಯಾರು, ನೀನು ದಾಸ್ಯದಿಂದ ಮುಕ್ತಳು. ಜಗಳ ಹಚ್ಚುವುದಕ್ಕೆ ಏನೇನು ಪ್ರಕಾರಗಳೋ ಎಲ್ಲ ಪ್ರಕಾರಗಳನ್ನು ಹುಡುಕಿ ಹುಡುಕಿ ತೆಗೆದು ಆ ಪ್ರಕಾರಗಳನ್ನು ಬಳಸ್ತಾನೆ ದುರ್ಯೋಧನ. ವಾಕ್ಯಾದಸ್ಯ ಕ್ಷಿಪ್ರಮೇಕಂ ಭಜಸ್ವ, ಒಬ್ಬನನ್ನ ಹೇಳು, ಇವನು ನನ್ನ ಗಂಡ ಅಂತ ಹೇಳು, ಅರ್ಜುನನ ಜೊತೆಗೆ ಹೇಳು, ಅವನ ಜೊತೆಗೆ ಹೊರಟು ಹೋಗ್ಬಿಡು, ನಿನಗೆ ದಾಸ್ಯ ಮುಕ್ತನಾಯ್ತು, ನಾನು ಬಿಟ್ಟು ಬಿಡ್ತೀನಿ, ಎಲ್ಲರನ್ನೂ ದಾಸ್ಯರಿಂದ ಬಿಡಿಸಿಬಿಡ್ತೇನೆ ನಾನು, ಒಂದು ಹೇಳಿಬಿಡು. ಸರ್ವೇ ಹಿ ಮೇ ಕೌರವೇಯ ಸಭಾಯಂ ದುಃಖಾಂತರೇ ವರ್ತಮಾನ ಸ್ತವೈವ ನ ವಿಬ್ರುವಂತಾರ್ಯ ಸತ್ವ ಯಥಾವತ್ ಪತಿ ಉಚ್ಯತೆ ಸಮವೇಕ್ಷೆ ಅಲ್ಪಭಾಗ್ಯಾತ್. ಏನವರ ದುರ್ದೈವ, ಒಬ್ಬರು ಮಾತಾಡ್ತಾ ಇಲ್ಲ, ಅಂಥ ಗಂಡಂದ್ರನ್ನು ಕಟ್ಕೊಂಡು ಏನು ಮಾಡ್ತೀನಿ ನೀನು? ಯಾರಿಗೂ ಧರ್ಮವಿಲ್ಲ, ಯಾರಿಗೂ ನೀತಿ ಇಲ್ಲ, ಒಂದು ಮಾತು ಹೇಳುವುದಕ್ಕೆ ಸತ್ವ ಇಲ್ಲ, ಧೈರ್ಯವಿಲ್ಲ, ಸಾಮರ್ಥ್ಯವಿಲ್ಲ, ಇಂಥ ಜನರು ನಿನ್ನ ಪತಿಯರು, ಏನು ಮಾಡ್ತಿ? ಯುಧಿಷ್ಠಿರಂಚತೆ ಸರ್ವೇ, ಹೀಗೆಲ್ಲ ಅಂದಾಗ ಚೇಲ ತತಸ್ಸಭ್ಯ ಇಷ್ಟೊಂದಾಗ ಧರ್ಮರಾಜ ನಾನು ಮಾಡಿದ್ದು ತಪ್ಪು ಅಂತ ಒಂದು ಮಾತು ಆಡಿಬಿಟ್ಟರೆ ಸಾಕು, ದ್ರೌಪದಿ ಪಾಂಡವರು ಎಲ್ಲರಿಗೆ ದಾಸ್ಯದಿಂದ ಮುಕ್ತಿ. ದುರ್ಯೋಧನ ಅಂದ, ಸಿಕ್ಕು ಬಿಟ್ಟ ಅಂತ ಜನ ತಿಳಿದರು, ಸಿಕ್ಕು ಬಿಟ್ಟ ಇವನು, ಬಹಳ ಒಳ್ಳೆ ಕೆಲಸ ಮಾಡಿದ, ದುರ್ಯೋಧನ ಮಾಡಿದ್ದು ಬಹಳ ಉತ್ತಮವಾದ ಕೆಲಸ ಮಾಡಿಬಿಟ್ಟ ಅಂತ ಎಲ್ಲರಿಗೆ ಖುಷಿ, ಪ್ರತಿಯೊಬ್ಬರಿಗೆ ಹರ್ಷ, ಸಂತೋಷವಾಯಿತು. ಎಲ್ಲರೂ ಧರ್ಮರಾಜನ ಮುಖ ನೋಡ್ತಾ ಇದ್ದಾರೆ, ಏನು ಹೇಳ್ತಾನೆ ಧರ್ಮರಾಜ? ಈಗ ಧರ್ಮರಾಜ ಏನಾಡ್ತಾನೆ ಇದು ಮುಖ್ಯವಿತ್ತು. ದ್ರೌಪದಿ ಈ 5 ಜನರಲ್ಲಿ ಒಬ್ಬ ಗಂಡನನ್ನು ಆರಿಸಿಕೊಂಡು ಹೋಗುವುದು ಅಸಾಧ್ಯ. ಭೀಮಾರ್ಜುನಾದಿಗಳು ಧರ್ಮರಾಜ ತಪ್ಪು ಮಾಡಿದ, ಅಬದ್ಧವಾಯಿತು ಅಂತ ಹೇಳುವುದು ಅಸಾಧ್ಯವಿತ್ತು. ಹಾಗಾಗಿ ಭೀಮ, ಅರ್ಜುನ, ನಕುಲ ಸಹದೇವರಿಂದಾಗಲಿ ದ್ರೌಪದಿಯಿಂದಾಗಲಿ ಯಾರಿಂದಲೂ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆದರೆ ಒಂದೇ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರು, ಧರ್ಮರಾಜ ಅಕಸ್ಮಾತ್ ಹೌದು ನಾನು ತಪ್ಪು ಮಾಡಿದೆ, ಅಪರಾಧವಾಯಿತು, ನನ್ನಿಂದ ಮಾಡಬಾರದ ಕೆಲಸವನ್ನು ಮಾಡಿಬಿಟ್ಟೆ, ನನ್ನದು ಇದು ಮೋಸವಾಯಿತು,
ಅಂತ ಅವನು ಒಂದು ಮಾತಲ್ಲಿ ಸಾಕು, ಅಷ್ಟಂದರೆ ಸಾಕು, ನಾವು ಬಿಟ್ಟು ಬಿಡ್ತೇನೆ ಅಂತ ಅಂದಲ್ಲ ಅದು ದುರ್ಯೋಧನ. ಹಾಗಾದರೆ ಇವರಿಗೆಲ್ಲ ಬಿಡುಗಡೆಯಾಗತ್ತೆ ಅಂತ ಸಭೆಗೆ ಸಭೆ ನೆರೆದ ಎಲ್ಲ ನರೇಶ್ವರರು, ಸಕಲ ರಾಜರು ಕಾದು ಕೂತಾರೆ. ಧರ್ಮರಾಜನ ಮುಖವನ್ನ ಮಿಕಿ 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 ನೋಡ್ತಾ ಇದ್ದಾರೆ. ಧರ್ಮರಾಜ ಸುಮ್ಮನೆ ಇದ್ದಾನೆ, ಗಂಭೀರವಾಗಿದ್ದಾನೆ. ಸರ್ವೇ ಚಾಸನ್ ಪಾರ್ಥಿವಾಹ ಪ್ರೀತಿಮಂತಹ ಕುರುಶ್ರೇಷ್ಠಂ ಧಾರ್ಮಿಕಂ ಪೂಜೆಯಂತಹ. ಭೀಮ ದುರ್ಯೋಧನನನ್ನ, ಭಲೆ ದುರ್ಯೋಧನ ಭಾರಿ ಕೆಲಸ ಮಾಡಿದೆಯಪ್ಪ, ಉತ್ತಮ ಕೆಲಸ ಮಾಡಿದೆ ನೋಡು, ಒಳ್ಳೆ ಕೆಲಸ.